ಕನ್ನಡಿಗರು ಸಹಿಸ್ಕೊಂಡೆಲ್ಲ ಸ್ವಾಭಿಮಾನದಿಂದ ಬದುಕುವಂಥವ್ರು. ಇವರೆಲ್ಲ ಕನ್ನಡ ಭಾಷೆ ಹಾಡೋದ್ರ ಮುಖ ಆಡಿ ಇಲ್ಲಿ ಕರ್ನಾಟಕಕ್ಕೆ ಬಂದು ದುಡ್ಡು ಮಾಡೋಂಥವ್ರಿಗೆ ಇವರನ್ನು ಕನ್ನಡದ ಬಗ್ಗೆ ಭಾಳ ಹಗುರವಾಗಿ ಮಾತಾಡಿದರೆ ಇವ್ರಿಗೆ ಸಹಿಸ್ಕೊಂಡು ಈಗಾಗಲೇ FIR ಆಗಿದೆ. ಸರ್ಕಾರ ಇವ್ರ ಮೇಲೆ ಕ್ರಮ ವಹಿಸುವಂಥದ್ದಾಗಿದೆ. ಮತ್ತು ಕನ್ನಡ ಚಲನಚಿತ್ರ, ನಿಜವಾಗಲೂ ಕನ್ನಡ ಚಲನಚಿತ್ರಕ್ಕೆ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಯಾವುದೇ ಕಾರಣಕ್ಕೂ ಯಾವ ನಿರ್ಮಾಪಕರು ಅವರ ಹಾಡನ್ನು ಹಾಡಿಸ್ಬಾರ್ದು, ಅವ್ರನ್ನ ಬ್ಯಾನ್ ಮಾಡಬೇಕು ಮತ್ತು ಯಾವುದೇ ಸಂಗೀತ ಸಂಜೆಗೂ ಅವ್ರನ್ನ ಕರೆಸ್ಬಾರ್ದು ಅಂತ ಈಗಾಗಲೇ ಅವರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಒಬ್ಬ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವನಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ವಿಚಾರ ಮಾಡ್ತೀನಿ. ಯಾಕಂದರೆ ಯಾರೇ ಇಂಥ ಕೆಲಸ ಮಾಡಿದರೂ ಸಹಿಸ್ಕೊಳಂಗಿಲ್ಲ. ಕನ್ನಡಿಗರು ನಾವು ಸಹಿಸ್ಕೊಳ್ಳೋಂಥ ಪ್ರವೃತ್ತಿ ಇಲ್ಲ. ಇವ್ರ ಮೇಲೆ ಕ್ರಮ ವಹಿಸುವಂಥ ಕೆಲಸ ನಾವು ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆಗೂ ಮಾತಾಡ್ತೀವಿ, ಗೃಹ ಮಂತ್ರಿಗಳ ಜೊತೆಗೂ ಮಾತಾಡ್ತೀವಿ. ಅವ್ರನ್ನ ಅರೆಸ್ಟ್ ಮಾಡಬೇಕು. FIR ಆಗಿದೆ, ಆ ಇಲಾಖೆಗೆ ಸೂಚನೆಯನ್ನು ಕೊಡಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ. ಸರಿ, ಈಗ ಕಾನೂನು ತರಬೇಕು ಅಂತ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾಯಿದ್ದೀವಿ. ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಕೆಲಸನೂ ಮಾಡ್ತೀನಿ. ನಾನು ನಾಡಿನ ಜನಕ್ಕೆ, ಕನ್ನಡಕ್ಕೆ, ನಮ್ಮ ಭಾಷೆಗೆ ಯಾರಾದರೂ ದ್ರೋಹ ಬಗೆದ್ರೆ ಅವ್ರ ಮೇಲೂ ಏನಾದರೂ ಒಂದು ಕಠಿಣವಾದಂಥ ಶಿಕ್ಷೆ ಕೊಡುವಂಥ ಕಾನೂನನ್ನು ತರಬೇಕಂತ ನನ್ನ ಮನಸ್ಸಿನಗಿದೆ. ಅದನ್ನು ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀವಿ. ಸರ್, ಸರ್, ಈಗ ಅದು ಒಂದು ಪ್ರಕ್ರಿಯೆ, ಅದನ್ನು ಮಾಡಲೇಬೇಕಾದಂಥ ಪ್ರಕ್ರಿಯೆ. ಈ ಭಯೋತ್ಪಾದಕರನ್ನ ಅಟ್ಟಾಡಿಸಬೇಕು, ಅವ್ರ ಮೇಲೆ ಕಠಿಣವಾದಂಥ ಶಿಕ್ಷೆಯನ್ನು ಆಗಲೇಬೇಕು. ಮೊನ್ನೆ ನಮ್ಮ ಭಾರತದ 26 ನಾಗರಿಕರಿಗೆ ಭಯೋತ್ಪಾದಕರಿಂದ ನಮ್ಗೆ ತೊಂದರೆ ಆಗಿದೆ ಅನ್ನೋದನ್ನು ಎಲ್ಲರಿಗೂ ಗಮನದಾಗಿದೆ. ಆದರೆ ಈ ವಿಚಾರವಾಗಿ ಮೊದಲು ಭಯೋತ್ಪಾದನೆ ಏನು ಟೆಂಟ್ಗಳದಾವೆ ಅವ್ರ ಮೇಲೆ ಈಗಾಗಲೇ ಪ್ರಾರಂಭವನ್ನು ಮಾಡಿದ್ದಾರೆ. ಅದನ್ನು ಮಾಡಬೇಕು, ಭಯೋತ್ಪಾದಕರನ್ನ ಅಟ್ಟಾಡಿಸ್ಬೇಕು ಅಂತ ನಮ್ಮ ಉದ್ದೇಶ. ಅದಕ್ಕೆ ನಾನು ಸ್ವಾಗತವನ್ನು ಮಾಡ್ತೀನಿ. ಸರ್, ಹಿಂದೂ ಸಂಘಟನೆ ಕಾರ್ಯಕರ್ತರ ಕೊಲೆ ವಿಚಾರದಲ್ಲಿ ಬಿಜೆಪಿಯವರು ಸರ್ಕಾರ ನಾಲಾಯಕ್ಕು ಶೋಭಾ ಕರಂದ್ಲಾಜೆ ಅವರಿಂದ ಸೇರಿ ಪ್ರತಿಯೊಬ್ಬರು ಆರೋಪ ಮಾಡ್ತಿದ್ದಾರೆ. ಏನಂತ ಸರ್? ಸರ್ಕಾರ ನಾಲಾಯಕ ಸರ್ಕಾರ. ಯಾಕೆ ನೋಡಿ, ಶೋಭಾ ಕರಂದ್ಲಾಜೆ ಅವರು ಹಿಂದಿನ ಸರ್ಕಾರದೊಳಗೆ ಮಂತ್ರಿಯಾಗಿ ಕೆಲಸ ಮಾಡಿದರು. ಅವರು ಸರ್ಕಾರದೊಳಗೂ ಹಿಂದೂಗಳು ಹತ್ಯೆ ಆಯಿತು, ಮುಸ್ಲಿಮರು ಹತ್ಯೆ ಆಯಿತು, ಆಗಿಲ್ವಾ? ಹಾಂ, ಎಷ್ಟು ಹತ್ಯೆ ಇದೆ ಅಂತ ಒಂದು ರೆಕಾರ್ಡನ್ನು ಕೊಡ್ತೀನಿ ನಾನು. ಆವಾಗ ಯಾವ ನಾಲ್ಕು ಸರ್ಕಾರ ಇತ್ತು? ಶೋಭಾ ಕರಂದ್ಲಾಜೆ ಕಣ್ಣು ಮುಚ್ಕೊಂಡು ಕುಂತಿದ್ರಾ? ಹಾಂ, ನೋಡಿ, ಹಿಂದೂ ಕಾರ್ಯಕರ್ತರು, ಮುಸ್ಲಿಂ ಕಾರ್ಯಕರ್ತರು, ಬೇರೆ ಜಾತಿಯ ಕಾರ್ಯಕರ್ತರು ಅನ್ನೋದಕ್ಕಿಂತ ಈ ದೇಶದ ಪ್ರಜೆಗಳು ಕೊಲೆ ಯಾವುದೇ ಕಾರಣಕ್ಕೂ ಸಹಿಸ್ಕೊಳಂಗಿಲ್ಲ. ಮತ್ತೊಬ್ಬರನ್ನ ಜೀವ ತೆಗೆಯೋದಕ್ಕೆ ಯಾವುದೇ ಕಾರಣಕ್ಕೂ ಸಹಿಸ್ಕೊಳಲ್ಲ. ಆದರೆ ಹಿಂದೂ ಕಾರ್ಯಕರ್ತರು ಅಂತ ಇವರೇನು BJPಯವ್ರು ಬಿಂಬನೆ ಮಾಡ್ತಾಯಿದ್ದಾರೆ, ಇವರ ಅಧಿಕಾರಾವಧಿಯೊಳಗೆ ಎಷ್ಟು ಮರ್ಡರ್ ಆದವು, ಎಷ್ಟು ಕೊಲೆ ಆದವು ಹೇಳಿ. ಶೋಭಾ ಕರಂದ್ಲಾಜೆಯವ್ರು ಹೇಳಿ, ಅಶೋಕರು ಹೇಳಿ, ವಿಜೇಂದ್ರವ್ರು ಹೇಳಿ. ಅವಾಗ ಕಣ್ಣು ಮುಚ್ಕೊಂಡಿದ್ರ ಇವರು? ಇವಾಗಷ್ಟೇ ಆಗ್ತಾಯಿದ್ದಾನಾ? ನಾವು ಇದನ್ನು ಸಮರ್ಥನೆ ಮಾಡ್ಕೊಳಂಗಿಲ್ಲ. ಇದು ಸಮರ್ಥನೆ ಮಾಡ್ಕೊಳಂಥ ವಿಷಯನೂ ಅಲ್ಲ, ಇದು ಆಗಬಾರ್ದು. ಆದರೆ ರಾಜಕೀಯವಾಗಿ ಬಳಕೆ ಮಾಡ್ಕೊತಾ ಇದ್ದಾರಲ್ಲ, ಹಿಂದೂ ಯುವಕರನ್ನು, ಹಿಂದೂಗಳನ್ನು ಇವರು ಬಳಕೆ ಮಾಡ್ಕೊತಾರೆ ಇವರ ರಾಜಕಾರಣಕ್ಕಾಗಿ. ಇವರಿಂದ ಯಾವ ಹಿಂದೂಗಳಿಗೆ ಒಳ್ಳೆಯದಾಗಿದೆ ಹೇಳಿ? ಹಿಂದೂಗಳಿಗೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿ? ಏನು ಮಾಡಿದ್ದಾರೆ ಇವರು? ಇವರನ್ನು ನಂಬಿ, ಇವ್ರ ಪ್ರಚೋದನದಿಂದ ಇವತ್ತು ಯುವಕರು ತಪ್ಪು ದಾರಿಗೆ ಹೋಗುವಂಥ ಕೆಲಸ ಆಗ್ತಾಯಿದೆ. ಮಂಗಳೂರಲ್ಲಿ ಶಾಂತಿ ವಾತಾವರಣವನ್ನು ಇರಲಾರ್ದಂಥ ಪರಿಸ್ಥಿತಿಯನ್ನು ಮಾಡಕತ್ತಿದವರೇ BJPಯವರು. ಇವತ್ತು ಹಿಂದೂ ಯುವಕರು ಏನಾಗ್ತಾ ಇದ್ದಾರೆ? ಇವತ್ತು ಅದ್ಯಾರು ಸುಹಾಸ್ ಅವ್ರ ತಂದೆಗೆ, ತಾಯಿಗೆ ಅವನೊಬ್ಬನೇ ತಂದು
ದುಡಿಮೆಯನ್ನು ಮಾಡುವಂಥ. ಇವತ್ತು ಅವ್ರ ಮನೆ ಪರಿಸ್ಥಿತಿ ಏನಿದೆ? ಇದನ್ನ ಯಾಕೆ ಶೋಭಾ ಕರಂದ್ಲಾಜೆ ಅವರು ಭಾರತೀಯ ಜನತಾ ಪಕ್ಷರು ಅರ್ಥ ಮಾಡ್ಕೊತಾ ಇಲ್ಲ? ಇವ್ರ ಕಾಲಘಟ್ಟದೊಳಗೆ, ಇವರ ಅವಧಿಯೊಳಗೆ, ಬಿ ಜೆ ಪಿ ಅವಧಿಯೊಳಗೆ ಹಿಂದೂಗಳ ಹತ್ಯೆ ಆಗಿಲ್ವಾ? ನೋಡಿ, ಹಿಂದೂಗಳ ಹತ್ಯೆ ಆದರೂ ಅಷ್ಟೇ, ಮುಸ್ಲಿಂ ಹತ್ಯೆ ಆದರೂ ಅಷ್ಟೇ, ಯಾರದೇ ಹತ್ಯೆ ಆಗಬಾರ್ದು. ಅದನ್ನು ಅದರೊಳಗೆ ಈ ಸತ್ತೋರ ಮೇಲೆ ರಾಜಕಾರಣ ಮಾಡೋದು, ಹೆಣದ ಮೇಲೆ ರಾಜಕಾರಣ ಮಾಡೋದು ಇವರಿಗೆ ಒಂದು ಪರಿಪಾಠ ಆಗಿಬಿಟ್ಟಿದೆ ಬಿ ಜೆ ಪಿ. ನೋಡಿ ಸರ್, ಎಲ್ಲ ಮಾಡಿದವರು ಇವರೇ. ನಾನಂದು ಕೇಳ್ತೀನಿ, ಸುಹಾಸ್ಗೆ ರೌಡಿ ಶೀಟ್ರು ಓಪನ್ ಆಗಿದ್ದು ಬಿ ಜೆ ಪಿ ಸರ್ಕಾರದೊಳಗನೆ. ಬಸವರಾಜ ಬೊಮ್ಮಾಯಿ ಅವರೇ ಗೃಹ ಮಂತ್ರಿ ಇದ್ದತ್ನಾಗ ಅವಾಗ ಕಣ್ಣು ಮುಚ್ಕೊಂಡಿದ್ರಾ? ಶೋಭಾ ಕರಂದ್ಲಾಜೆ ಅವರು, ಆರ್ ಅಶೋಕ್ ಅವರು, ವಿಜೇಂದ್ರ ಅವರು, ಅಲ್ಲಿ ಇದ್ದಂಥ ಯಾರು ಕಲ್ಲಡ ಪ್ರಭಾಕರ್ ಅವರು ಕಣ್ಣು ಮುಚ್ಕೊಂಡು ಕೂತಿದ್ರು ಅವತ್ತ. ಅವಾಗ ಸುಹಾಸು ಹಿಂದೂ ಧರ್ಮದ ಬಗ್ಗೆ ಹೋರಾಟ ಮಾಡ್ತಾನಂತ ಅವಾಗ ಅರಿವಿದ್ದಿದ್ದಿಲ್ಲ. ಈಗೆಲ್ಲ ಏನಂದರೆ ಇವರು ಹಿಂದೂ ಯುವಕರನ್ನು ಉಪಯೋಗ ಮಾಡ್ಕೊತಾ ಇದ್ದಾರೆ. ಇದು ದಯಮಾಡಿ ರಾಜ್ಯದಲ್ಲಿರುವಂಥ ಹಿಂದೂ ಯುವಕರ ಹತ್ರ ನಾನು ವಿನಂತಿಯನ್ನು ಮಾಡ್ತೀನಿ, ನಿಮ್ಮನ್ನು ಉಪಯೋಗ ಮಾಡ್ಕೊತಾರೆ, ನಿಮ್ಮಿಂದ ರಾಜಕಾರಣ ಮಾಡ್ತಾರೆ, ನಿಮ್ಮಿಂದ ಜನರ ಮನಸ್ಸನ್ನು ಕೆಡಿಸ್ತಾರೆ. ದಯಮಾಡಿ ಹಿಂದೂ ಯುವಕ ಮಿತ್ರರೇ, ನಿಮ್ಮ ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ, ಇವರ ಮಾತಿಗೆ ಬಲಿ ಆಗಬೇಡಿ ಅಂತ ಮಾಧ್ಯಮದ ಮುಖಾಂತರ ವಿನಂತಿಯನ್ನು ಮಾಡ್ಕೊತೀನಿ. ಹಿಂದೆ ನೀವು ಕಾಂತರಾಜ್ ಅವರು ವರದಿ ಮಾಡಿಸಿದ್ರಿ, ಸರಿ ಇರಲಿಲ್ವಾ ಸರ್ ಅಂಕಿ ಅಂಶಗಳು ಆ ಸಂದರ್ಭದಲ್ಲಿ? ಮತ್ತೆ ಯಾಕೆ ಈಗ ಸಭೆ ಮಾಡಿಸ್ಬೇಕು? ನೋಡಿ, ಕಾಂತರಾಜು ವರದಿ ಒಳಗೆ ಎಸ್ ಸಿ ವರದಿ ಆಗಿಲ್ಲ. ಜನಸಂಖ್ಯೆ ಹಿಂಗಿದೆ ಅಂತ, ಇಷ್ಟಿದ್ದಾರೆ ಅಂತ ಅವತ್ತಿನ 2015ರ ಗಣತಿ ಪ್ರಕಾರ ಆಗಿದೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಈಗ ಕರೆಕ್ಟಾಗಿ ಅಂಕಿ ಅಂಶಗಳು ಬರ್ತಾ ಇದೆ. ಈಗ ಕೆಲವೊಂದಿಷ್ಟು ಆರೋಪಗಳು ಆದವು. ನಮ್ಮಲ್ಲೇ ಮಧ್ಯಂತರ ವರದಿಯನ್ನು ಕೊಟ್ಟಂತಾಗ ನಾಗಮೋಹನ್ ದಾಸ್ ಅವರು ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆಯನ್ನು ಮಾಡೋದ್ನಾಗ ಕೆಲವೊಂದಿಷ್ಟು ಚರ್ಚೆಗಳಾದವು. ಆದಿ ದ್ರಾವಿಡ, ಆದಿ ಆಂಧ್ರ, ಇವೆಲ್ಲವೂ ಕೆಲವೊಂದಿಷ್ಟು ಆ ಕಡೆಯೂ ಬರ್ಸಿದ್ದಾರೆ, ಚಲವಾದಿಗೆ ಬರ್ಸಿದ್ದಾರೆ, ಮಾದಿಗ ಸಮಾಜದೊಳಗೂ ಬರ್ಸಿದ್ದಾರೆ. ಇಂಥವೆಲ್ಲ ಆಗಬಾರ್ದು. ಇದಕ್ಕೊಂದು ಪರ್ಟಿಕ್ಯುಲರಾಗಿ ಒಂದು ಆಂದೋಲನ ರೀತಿಯೊಳಗೆ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಕ್ಕೆ ಮುಖ್ಯಮಂತ್ರಿಗಳು ಇದನ್ನು ಮಾಡಬೇಕಂತ ಎಲ್ಲ ಸಮಾಜ, ನಮ್ಮ ಸಮಾಜದೊಳಗೂ ನಾವು ಬೋವಿ ಸಮಾಜಕ್ಕೂ ಕರೆ ಕೊಟ್ಟಿದ್ದೀವಿ. ನೀವು ಬೋವಿ ಒಡ್ಡ್ರಂತಲೇ ಬರೆಸಿ ಅಂತ ಹೇಳಿದ್ದೀವಿ. ಈಗ ಅವರವರು ಇದರೊಳಗೆ ಈಗ ಅವ್ರನ್ನ ಮಾಡ್ತಾಯಿದ್ದಾರೆ. ಇದರಿಂದ ಜನಸಂಖ್ಯೆ 2 ತಿಂಗಳೊಳಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೊಟ್ಟ ಮೇಲೆ ಅದನ್ನು ಕಾರ್ಯಕರ್ತರ ಸರಿ, ಈಗ ಯಾರು ಡಿಮ್ಯಾಂಡ್ ಮಾಡ್ತಾ ಇದ್ದಾರಲ್ಲ, ಈಗ ಕೇಂದ್ರ ಸರ್ಕಾರನೂ ಮಾಡಿಬಿಟ್ಟಿದೆ ಅಲ್ರಿ ಜನಗಣತಿ. ನಾ 6 ತಿಂಗಳು ತಡ್ಕೊಳನು. ಈಗ ಎಲ್ಲದು ಬಂದ್ಬಿಡುತ್ತಲ್ಲ. ಈಗ ನೋಡ್ರಿ, ಕಾಂತರಾಜ್ ವರದಿ ಸರಿ ಇದೆನೋ ಇಲ್ಲೋ ಅಂತಲೂ ಗೊತ್ತಾಗುತ್ತೆ, ಯಾರ್ದು ಅಂಕಿಅಂಶ ಎಷ್ಟಿದೆ ಅಂತಲೂ ಗೊತ್ತಾಗುತ್ತೆ. ಬಿ ಜೆ ಪಿಯವ್ರಿಗೂ ತೃಪ್ತಿನೂ ಆಗುತ್ತೆ. ಯಾಕಂದರೆ ಅವ್ರ ಪಕ್ಷ ಮಾಡಿಸಿದ್ದು, ಈಗ ನಾವು ಮಾಡಿಸಿದ್ದಾದರೆ ಅವೈಜ್ಞಾನಿಕ, ಸರಿ ಇಲ್ಲ ಅನ್ನೋದು. ಈಗ ಬಿ ಜೆ ಪಿಯವರು ಮಾಡಿಸೋದು ಅವರು ಮಾಡಿಸ್ತಾರೆ, ನಮ್ಮ ಅಂಕಿಅಂಶಗಳನ್ನು ಇರ್ತೈತೆ, ಗೊತ್ತಾಗತ್ತಲ್ಲ ಎಲ್ಲರದು. ಅದನ್ನು ಈ ಕ್ಯಾಬಿನೆಟ್ನಾಗ ಮುಖ್ಯಮಂತ್ರಿಗಳು ಯಾವಾಗ ತಮ್ಮ ಅಂತಾರೆ ಅದನ್ನು ತರ್ತೀವಿ ಕ್ಯಾಬಿನೆಟ್ ಒಳಗೆ, ತಂದ ಮೇಲೆ ಅದನ್ನು ನಿರ್ಧಾರ ಮಾಡ್ತೀವಿ ಸರ್. ಅದ್ರ ಬಗ್ಗೆ ಇನ್ನೂ ಚರ್ಚೆ ಆಗಿಲ್ಲ, ಅದ್ರ ಬಗ್ಗೆ ಇನ್ನೂ ಮಾಹಿತಿ ಬಂದಿಲ್ಲ ಸರ್. ಈಗ ನನಗೆ ಇನ್ನೂ ಮಾಹಿತಿ ಬಂದಿಲ್ಲ. ನನಗೆ ಮಾಹಿತಿ ಬಂದರೆ ನಾ ಇಲಾಖೆ ಮಂತ್ರಿ ಇರೋದ್ರಿಂದ ಅದನ್ನು ಸಬ್ಜೆಕ್ಟನ್ನು ತರ್ತೀನಿ. ಅದು ಕ್ಯಾಬಿನೆಟ್ನೊಳಗೆ ಚರ್ಚೆ ಆದಮೇಲೆ ಹೇಳೋಂಥ ವಿಚಾರ. ಕ್ಯಾಬಿನೆಟ್ನಲ್ಲಿ ಚರ್ಚೆಗಳಾಗಲಿ. ಮೀಸಲಾತಿ ವಿಚಾರದಲ್ಲಿ ಹಿಂದೂ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆದರೂ ಸಹ ಅವ್ರನ್ನ SC ಅಂತಾನೆ ಕನ್ಸಿಡರ್ ಮಾಡಬೇಕು ಅನ್ನೋದು ಸರಿನಾ? ನೋಡಿ, ಬೇರೆ ಬೇರೆ ಸಮುದಾಯದಳು ಭಾಳಷ್ಟು ಮಂದಿ ಕನ್ವರ್ಟ್ ಆಗಿದ್ದು ಮತ್ತೊಂದು ಆಗಿದಂಥವ್ರು ಇರ್ತಾರೆ. ಆದರೆ ಒರಿಜಿನಲ್ ಯಾರು? ಅದ್ರ ಬಗ್ಗೆ ಚರ್ಚೆಗಳಾಗ್ತಾವೆ. ಅದು ಮೊದಲು ನಮ್ಗೆ ಅಂಕಿಅಂಶಗಳಾದರೂ ಬರಲಿ, ಬಂದ ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋದು. ಅಲ್ಲ, ಅದು ಈಗ ಏನು ನಮೂದಿಸ್ತಾರ ಅನ್ನೋದ್ರ ಬಗ್ಗೆ ಈ ಸದ್ಯ ನಾನೇನು ಮಾತಾಡೋಕ್ಕೆ ಇಷ್ಟಪಡೋಂಗಿಲ್ಲ. ಮೊದಲು ಅದನ್ನು ಜಾತಿ ಗಣತಿ ಬರಲಿ, ಬಂದ ಮೇಲೆ ಚರ್ಚೆ ಮಾಡೋಣ. AICC ಅಧ್ಯಕ್ಷರು ಕರ್ನಾಟಕದವರೇ ಸರ್, ಪ್ರಧಾನಿಗಳಿಗೆ ಪತ್ರ ಬರೆದವರು ತೆಲಂಗಾಣ ಮಾದರಿ ಜಾತಿ ಗಣತಿಯನ್ನು ಫಾಲೋ ಮಾಡಿ ಅಂತ. ಕರ್ನಾಟಕದವರಾಗಿದ್ದವರು ಕರ್ನಾಟಕದ ಜಾತಿ ಗಣತಿ ಬಗ್ಗೆ ಯಾಕೆ ಮಾದರಿ ಆಗಲಿಲ್ಲ ಅವ್ರಿಗೆ?
ಅಂದ್ರೆ ಕರ್ನಾಟಕದ ಜಾತಿ ಗಣತಿ ಸರಿಯಾಗಲಿಲ್ಲ ಅನ್ನೋ ಅಭಿಪ್ರಾಯ ಇದೆ. ರಾಹುಲ್ ಗಾಂಧಿ ಕೂಡ ತೆಲಂಗಾಣನೇ ಮಾದರಿಯಾಗಿ ತಗೊಳ್ಳಿ ಅಂತಾರೆ. ಕರ್ನಾಟಕ ಅವ್ರಿಗಿಂತ ಮುಂಚೆ ಮಾಡಿ ಜಾತಿ ಗಣತಿ ಯಾಕೆ ಮಾದರಿ ಆಗ್ತಲ್ಲ ಯಾಕೆ? ಇಲ್ಲ, ರೀಸೆಂಟಾಗಿ ಮಾಡಿದ್ದಾರೆ. ರೀಸೆಂಟಾಗಿ ತೆಲಂಗಾಣದಾಗ ಮಾಡಿದ್ದಾರೆ. ಅದನ್ನು ಮಾಡಿ ಜಾರಿ ಮಾಡೋಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ ಅದನ್ನು ಹೇಳಿರ್ಬೋದು, ತಪ್ಪೇನಿದೆ. ನಮ್ಮ ನಾಯಕರು ಎಲ್ಲವನ್ನ ವಿಚಾರ ಮಾಡ್ತಾರೆ. ಈಗ ನಮ್ಮದು ಈಗ ರಾಜ್ಯದ ದೇಶದ ಪ್ರಾರಂಭ ಆಗಿದೆಯಲ್ಲ, ಆಗಲಿ ಗಣತಿ ಶೈಕ್ಷಣಿಕ ಗಣತಿ. ನಾನು ಈಗ ಕೇಂದ್ರಕ್ಕೆ ಒತ್ತಾಯ ಮಾಡ್ತೀನಿ ನಿಮ್ಮ ಮುಖಾಂತರ, ಶೈಕ್ಷಣಿಕ ಸಾಮಾಜಿಕ ಶಿಕ್ಷಣ ಗಣತಿನೂ ಇದ್ರಾಗ ಆಗಲಿ ಅಂತ ಒತ್ತಾಯ ಮಾಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.